ಕಳೆದ 2 ದಿವಸಗಳ ಹಿಂದೆ ಕಳೆದ 2.5-3 ತಿಂಗಳ ನಂತರ ಬೆಂಗಳೂರಿನ ನಮ್ಮ ಕಚೇರಿನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ವಿಷಯದಲ್ಲಿ ದ್ವೇಷದ ರಾಜಕಾರಣದ ಅಂಶ ಅಲ್ಲ. ಅದು ದ್ವೇಷದ ರಾಜಕಾರಣ ನಡೀತಿರತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ. ಯಾವ ರೀತಿಯಲ್ಲಿ ಸರ್ಕಾರ ಆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ದಾಖಲೆಗಳಿದೆ. ಆ ದಾಖಲೆಗಳ ಆಧಾರದ ಮೇಲೆ ಈಗ ನನ್ನ ಮೇಲೆ ಅವರು ಯುದ್ಧ ಶುರು ಮಾಡಿದರು. ಕಳೆದ 1 ವರ್ಷದಿಂದ ಎಷ್ಟೆಷ್ಟು ಶ್ರಮ ಹಾಕೊಂಡು ಕೂತಿದ್ದಾರೆ ಪ್ರತಿಯೊಂದು ವಿಷಯವೂ ನನಗೆ ಗೊತ್ತು. ಇದರಲ್ಲಿ ಯಾರು ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ, ಇಡೀ ಸರ್ಕಾರ ಒಬ್ಬ ಕುಮಾರಸ್ವಾಮಿಯನ್ನು ಯಾವ ರೀತಿಗೆ ಮೌನಕ್ಕೆ ಶರಣಾಗಬೇಕು, ಅದನ್ನು ಯಾವ ರೀತಿ ಅವರು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬೇಕು, ಇದು ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥದ್ದು. ನಾನು ಈ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ದಾಖಲೆಗಳ ಒಂದು ದೊಡ್ಡ ಮಟ್ಟದ ಟನ್ಗಟ್ಟಲೆ ದಾಖಲಾತಿ ಇದೆ ಅಂತ ಹೇಳಿದ್ದೇನೆ. ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಹೇಳ್ತಕ್ಕಂಥದ್ದು, ನನಗೆ ಕಳೆದ 2008-09 ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥವರು ಅಕ್ರಮ ಮಾಡಿದರು, ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡಬೇಕು. ಇವತ್ತಿನ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳಿಟ್ಟರೂ ಆ ದಾಖಲೆಗಳಿಗೆ ಗೌರವ ಇಲ್ಲ. ಇದು ನನಗೆ 2008ರಿಂದ ಆಗಿರತಕ್ಕಂಥ ಅನುಭವ. ಇಲ್ಲಿ ನಾನು ಮೊನ್ನೆ ಕೆಣಕಿರ್ತಕ್ಕಂಥದ್ದೇನಿದೆ, ನನಗೆ ಯುದ್ಧವನ್ನು ಸಾರ್ತೀನಿ ಅಂತ ಹೇಳಿರೋದು. ಪಾಪ ನಮ್ಮ ಪರಮೇಶ್ವರ್ ನೆನ್ನೆ ಒಂದು ಹೇಳಿಕೆ ಕೊಟ್ಟರು, ಗೃಹ ಸಚಿವರು. ಕುಮಾರಸ್ವಾಮಿಯವರು ಗನ್ ಹಿಡ್ಕೊಂಬರ್ತಾರ ಅಂತ ಅದೇನೋ ಹೇಳೋರೆ. ಗನ್ನು ಏನು ಹೇಳಿರೋದು? ಹಾಂ, ಬಂದೂಕ. ನಾವು ಬಂದೂಕದ ಬ್ಯಾಕ್ಗ್ರೌಂಡಲ್ಲಿ ಬಂದವರಲ್ಲ. ನಮ್ಮ ಸಂಸ್ಕೃತಿ ಗಾಂಧಿ ತತ್ವದ ಆಧಾರ, ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ನಾವು ಬಂದೂಕ ಹಿಡ್ಕೊಂಡು ಹೋರಾಟ ಮಾಡೋಕ್ಕೆ ಬರೋರಲ್ಲ. ಬಂದೂಕದಲ್ಲಿರ್ತಕ್ಕಂಥ ಶಕ್ತಿಗಿಂತ ಈ ದಾಖಲೆಗಳಿದೆಯಲ್ಲ, ಅದರ ಮುಂದೆ ಈ ಬಂದೂಕಗಳು ವರ್ಕೌಟ್ ಆಗಲ್ಲ. ಅದನ್ನು ಗೃಹ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಯೋಗ್ಯತೆಗೆ ವಿಧಾನಸಭೆಯ ಕಲಾಪದಲ್ಲಿ ಒಬ್ಬ ಮಂತ್ರಿ ಏನೇನು ಪದ ಬಳಕೆ ಮಾಡಿದ್ರು 2 ದಿನದಲ್ಲಿ ಮಾಹಿತಿ ಕೊಡ್ತೀನಿ. ಕರ್ನಾಟಕ ರಾಜ್ಯ ಅದೆಂಥದ್ದು CD ಫ್ಯಾಕ್ಟ್ರಿ, CD ಮತ್ತು ಇನ್ನೊಂದು ಪೆನ್ ಡ್ರೈವ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ. ನಾನು ಹೇಳ್ತಿರೋದಲ್ಲ, ಇದು ಕಾಂಗ್ರೆಸ್ ನಾಯಕರು ಹೇಳಿದ್ದು, ಮಂತ್ರಿ, ಜವಾಬ್ದಾರಿಯುತವಾದಂಥ ಮಂತ್ರಿ ಹೇಳಿರ್ತಕ್ಕಂಥದ್ದು. ಇವತ್ತು ಅಷ್ಟೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿ ನನ್ನ ಹತ್ರ ಹಲವಾರು ದಾಖಲೆಗಳಿದೆ ಅಂತ ಹೇಳಿ ಕಲಾಪದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರು ಮಾತಾಡಿರೋದಿಲ್ಲ. ಇವತ್ತು ಅದು ಎಲ್ಲಿಗೆ ಅಳ್ಳಾಡಿಸಿದಿರಿ ಪರಮೇಶ್ವರ್ ಅವರೇ? ಯಾವ ತನಿಖೆ ಮಾಡಿದ್ರಪ್ಪ? ಹೇಳಿದ್ರಲ್ಲ, ಅದನ್ನು 48 ಜನ ಅವರೇ ಇದಕ್ಕೆಲ್ಲ ಕೆಲಸ ಮಾಡೋದು, ಹಿಂದ್ಗಡೆ ಒಬ್ಬ ಮಹಾನ್ ನಾಯಕ ಅವನೇ, ಇದೆಲ್ಲ ಹೇಳಿದ್ರಲ್ಲ. ಇಂಥ ನೀಚ್ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವ ಇದು? ಯಾರ ಮನೆ ರೈಡ್ ಮಾಡಿಸಿದ್ರು ಸಿದ್ದರಾಮಯ್ಯವರು? ಅಲ್ಲಿ ಏನೇನು ಸಿಕ್ತು ಅದನ್ನು ಇಟ್ಕೊಂಡೆ ತಾನೆ ಇವ್ರು ಮಾತಾಡಿದ್ದು ವಿಧಾನಸಭೆಯಲ್ಲಿ. ಯಾತಕ್ಕೆ ಸುಪಾರಿ ಕೊಟ್ಟರು? ಈಗ ಅವ್ರ ಮಗ ಹೇಳ್ತಾ ಇದ್ದಾರಲ್ಲ, ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟು ಸುಮ್ಮನೆ ಕೊಡ್ತಾರೆ ಸುಪಾರಿನ? ಅದ್ರ ಹಿನ್ನೆಲೆ ಏನಿದೆ? ಸತ್ಯ ಹೊರಗೆ ತರ್ತೀರಾ? ಯಾರು ನಿಮ್ಮ ಗೃಹ ಸಚಿವ? ಗೃಹ ಸಚಿವರ ಅವರು ಯಾವುದೋ ಪ್ರಕರಣ ಶುರುವಾಯ್ತಿದ್ದಕ್ಕೆ ಉಸಿರೇ ಬಿಟ್ಬಿಟ್ರು, ಮಾತುಕತೆನೇ ಇಲ್ಲ, ಸೈಲೆಂಟ್ ಆಗೋದ್ರು.
ಯಾವುದೋ ಚಿನ್ನ ಇದ್ರ ವ್ಯಾಪಾರಗಳದು ವಿಷಯ ಬರ್ತಿದ್ದಂಗೆ ಇಂಥವರು ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು. ನಂದು ವೈಯಕ್ತಿಕವಾಗಿ ಯಾತಕ್ಕೆ ನಾನಿವತ್ತು ಈ ಸರ್ಕಾರಗಳಿಂದ ನನ್ನ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ, ಏನು ಅಕ್ರಮ ಮಾಡಿದ್ದೀನಿ ಅಂತಲ. 40 ವರ್ಷದಿಂದ ಒಂದು ಆಸ್ತಿ ಮಾಡಿದರೆ ಈಗ ನಾನು ಅದಂತೂ 4 ಎಕರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ 2 ಬಾರಿ ಕೇಂದ್ರದ ಮಂತ್ರಿ, ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಯಾವ ಪುಟ್ಕೋಸಿ 4 ಎಕರೆನ ಒತ್ತುವರಿ ಮಾಡಬೇಕಾ ನಾನು? ಈ ತನಿಖೆ ಅಂತ ಏನು ಹೊರಟಿದ್ದಾರೆ, ಪೊಲೀಸ್ ಇಲಾಖೆಯವರು ನೋಟಿಸ್ ಕೊಡೋಕ್ಕೆ ಸಾಧ್ಯನಾ? ಪೊಲೀಸ್ ಇಲಾಖೆಯಿಂದ ನೋಟಿಸು 40 ವರ್ಷ 50 ವರ್ಷದಿಂದ ಯಾರು ಭೂ ಪಂಚರಾತಿ ಮಾಡಿ ತೆಗೆದುಕೊಂಡು ಭೂ ಮಂಜೂರಾತಿಲಿ ಅದನ್ನು ಹಿಂದಿಂದ ಯಾರ್ಯಾರಿಗೆ ಮಾರಾಟ ಮಾಡ್ಕೊಂಬಂದವ್ರೆ ಆ ಪ್ರೋಸೆಸ್ಗೆ ಅಡಿಷನಲ್ SP ತನಿಖಾಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ರೆವಿನ್ಯೂ ಮ್ಯಾಟ್ರನ್ನ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಇತಿಹಾಸದಲ್ಲಿ ನೀವು ಯಾವ ತನಿಖೆ ಬೇಕಾದರೂ ಮಾಡಿ, ಯಾವುದಾದ್ರೂ ಈಗ ಟ್ರಂಪ್ ಭಾಳ ಸ್ಪೀಡ್ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಯಾವ್ದಾರ ಒಂದು ತನಿಖಾ ಸಂಸ್ಥೆ ತಗೊಂಬಂದು ಮಾಡಿ. ತಯಾರಾಗಿದ್ದೇನೆ ಸಿದ್ದರಾಮಯ್ಯನವರೇ. ನಂದು ವೈಯಕ್ತಿಕವಾಗಿ ಬಿಟ್ಬಿಡಿ, ಕಾನೂನಿನ ವ್ಯಾಪ್ತಿನಲ್ಲಿ ನನ್ನ ಒಂದು ದುಡಿಮೆ ಅದಕ್ಕೆ ನ್ಯಾಯ ದೊರಕಬೇಕು, ಮುಂದೆ ಅದು ಜನಕ್ಕೆ ಅರ್ಥ ಆಗುತ್ತೆ. ಇವತ್ತು ನನಗೆ ಈ ಪರಿಸ್ಥಿತಿ ತಂದಿರೋರು ಎಷ್ಟು ಕುಟುಂಬಗಳ ಮನೆ ಹಾಳು ಮಾಡಿದಿರಿ. ನಾನು ಇವತ್ತು ದಾಖಲೆಗಳನ್ನು ಇಟ್ಟಿರ್ತಕ್ಕಂಥದ್ದು ಈಗ ಅದನ್ನು ಪ್ರಚಾರಕ್ಕೆ ಬಳಕೆ ಮಾಡಲ್ಲ. ಈ ಸರ್ಕಾರದ ಮಂತ್ರಿಗಳಿಗೆ ಹೇಳ್ತೀನಿ, ಇದನ್ನು ನಾನು ಈಗ ಪ್ರಚಾರಕ್ಕೆ ಈ ದಾಖಲೆಗಳನ್ನ ಬಿಟ್ಟರೆ ಕಳೆದ 15 ವರ್ಷ ಯಾವುದಕ್ಕೆ ತಾರ್ಕಿಕ ಅಂತ್ಯ ತಗೊಂಡೋಗಾಯಿತು? ತಾರ್ಕಿಕ ಅಂತ್ಯ ಸಿಗಲ್ಲ ಇಲ್ಲಿ. ಈ ನಾಡಿನ ಜನತೆ ಒಂದು ಬಾರಿ 5 ವರ್ಷದ ಸರ್ಕಾರ ಕೊಟ್ಟರೆ ಇವತ್ತೇನು ಆಗ್ತಾವ್ರಲ್ಲ, ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೂ ಟ್ಯಾಕ್ಸು, ವಿದ್ಯುತ್ ಶಕ್ತಿ, ಬಸ್ಸು, ಎಣ್ಣೆ ಹೊಡೆಯೋದಕ್ಕೆ ಯಾವುದು ಬಿಟ್ಟಿದ್ದೀರಿ? ಈ ಜನಗಳ ಮೇಲೆ ಲೂಟಿ ಮಾಡ್ಕೊಂಡು ಹಗಲು ದರೋಡೆ ಮಾಡ್ಕೊಂಡು ಬಿಟ್ಟಿದ್ದೀನಿ. ಈ ದಾಖಲೆಗಳನ್ನು ನಾನು ಭಾಳ ಭದ್ರವಾಗಿಟ್ಟಿರ್ತಕ್ಕಂಥದ್ದು. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆ ನೆಲದಿಂದ ಹೇಳ್ತಾ ಇದ್ದೇನೆ. ಇವತ್ತು ಈ ನಾಡಿನ ಜನತೆಗೆ ಆಗಿರತಕ್ಕಂಥ ಅನುಭವಗಳೇನಿದೆ, ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದ್ದಾವೆ. ನಾನು 2007 ಮುಖ್ಯಮಂತ್ರಿ ಆದಾಗ ಆಡಳಿತದ ಅನುಭವ ಇಲ್ಲದೆ ಇದ್ದರೂ ಅವತ್ತು ನಾನು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ, ನನ್ನ ಕಾಲದಲ್ಲಿ ಯಾವುದೋ ಪರ್ಸೆಂಟೇಜ್ ಇರಲಿಲ್ಲ, ಇವತ್ತು ನಡೀತಾ ಇದೆಯಲ್ಲ. ಎಷ್ಟು ಜನರು ಮನೆ ಹಾಳು ಮಾಡಿದ್ದೀರಿ. ಬೆಂಗಳೂರು ನಗರದಲ್ಲಿ ಏನೇನು ನಡೀತಾ ಇದೆ? ಇದಕ್ಕೆಲ್ಲ ಎದರ ಬೇಡ ಕಣಪ್ಪ, ನಿನ್ನ ಎದುರಿಸೋಕ್ಕಾಯ್ತದ ನಾವು ನೀನು ಮಾಡಿರೋ ಸಂಪಾದನೆ ಆ ದುಡ್ಡಲ್ಲಿ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತೀಯ. ನೀನು ಎದುರಿಸ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲಪ್ಪ. ಅದೇನೋ ಅವ್ರು ಹೇಳಿದ್ರು, ನನಗೆ ಕನಕಪುರದ ಬಂಡೆ ಹೊಡೆಯೋದೊಂದು ಅನುಭವ ಬಿಟ್ಟರೆ ಬಳ್ಳಾರಿಗೆ ಹೋಗೇ ಇಲ್ಲ ಅಂದರು. ಅದಕ್ಕೆ ಹೇಳಿದೆ, ಬಳ್ಳಾರಿಲಿ ಏನೇನು ಮಾಡಿದೀಯಪ್ಪ ಅಂತ. ಎಲ್ಲ ಭದ್ರವಾಗಿದೆ, ಯಾವುದೂ ನಾನು ಕತೆ ಕಟ್ಟಿರೋದಲ್ಲ. ನನಗೆ ಈ ನಾಡಿನ ಜನತೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಪ್ರತಿನಿತ್ಯ ಏನು ಅನುಭವಿಸ್ತಾ ಇದ್ದೀರಿ, ಕೈ ಜೋಡಿಸಿ ಮನವಿ ಮಾಡ್ತಾನೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಈ ಪುಣ್ಯ ಮಂಡ್ಯ ಜಿಲ್ಲೆಯ ನೆಲದಿಂದ ಮುಂದಿನ ದಿನಗಳಲ್ಲಿ ಈ ನಾಡು ಉಳಿಬೇಕಾದ್ರೆ ಎಂಥ ವ್ಯಕ್ತಿಗಳನ್ನು ತರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿನಿ. ಏನು 2,000 ರೂಪಾಯಿ ಕೂಡ ದೊಡ್ಡ ವಿಷಯವ? 2,000 ರೂಪಾಯಿ ಯಾವುದಕ್ಕೆ ಬೆಲೆ ಏರಿಕೆ ಮಾಡಿದ್ರಿ? ಪೆಟ್ರೋಲಿಗೆ ಮತ್ತೀಗ 2,000 ರೂಪಾಯಿ. ನಾನೇ ಈ ಜಾಗದಲ್ಲಿ ಇದ್ದಿದ್ರೆ 2,000 ಅಲ್ಲ 5,000 ಕೊಡುವೆ. ಈ ರೀತಿ ಟ್ಯಾಕ್ಸ್ ಹಾಕೋದಾದರೆ 5,000 ರೂಪಾಯಿಗೆ ನಡೆದಂತೆ ನಡೆದಿದ್ದೇವೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸತ್ಯವೇವರ ಮನೆದೇವರು ಎಲ್ಲಾದರೂ ಉಂಟ? ನಿಮ್ಮ ಲೋಕಾಯುಕ್ತದ್ದು ಮೂಡಾದ ತನಿಖೆ ಯಾವ ಸ್ಪೀಡಲ್ಲಿ ಮಾಡಿದ್ರು ತನಿಖೆ? ಯಾವ ಸ್ಪೀಡಲ್ಲಿ ಮಾಡಿದ್ದೀರಿ ನಿಮ್ಮ ಪೊಲೀಸ್ ಅಧಿಕಾರಿಗಳು? ನನ್ನ ಮೇಲೂ ಮಾಡ್ತಾ ಇದ್ದಿಲ್ಲ. ಯಡಿಯೂರಪ್ಪನವ್ರಾಗ ಹಾಕಿದ್ರು ನನ್ನ ಮೇಲೆ. 17 ವರ್ಷ ಆಗಿದೆ. 17 ವರ್ಷದಿಂದ ತನಿಖೆ ಮಾಡ್ತಾನೇ ಇದ್ದೀರಿ ಎಲ್ಲ ಸರ್ಕಾರಗಳು. ಅದರಿಂದ ನಾನು ನಾಡಿನ ಜನತೆಗೆ, ನಮ್ಮ ಮಾಧ್ಯಮದ ಸ್ನೇಹಿತರುಗಳದು
ನಾನು ಪ್ರಚಾರಕ್ಕೆ ಈ ದಾಖಲೆಗಳು ಕೊಟ್ಟರು ಈಗಿನ ವ್ಯವಸ್ಥೆಯಲ್ಲಿ ನ್ಯಾಯ ದೊರಕಲ್ಲ. ಅದಕ್ಕೋಸ್ಕರಲೇ ಈ ದಾಖಲೆಗಳನ್ನು ಭದ್ರವಾಗಿ ಏನಿಟ್ಟಿದ್ದೇನೆ. ನನಗೆ ಈ ನಾಡಿನ ಜೊತೆ ಒಂದು ಬಾರಿ ಅವಕಾಶ ಕೊಟ್ಟರೆ ಯುವಕರಿಗೆ ಮನವಿ ಮಾಡ್ತೇನೆ, ಒಂದು ಬಾರಿ ತೀರ್ಮಾನ ಮಾಡಿ. ಎಲ್ಲರನ್ನೂ ನೋಡಿದ್ದೀರಿ. 5 ವರ್ಷದ ಸರ್ಕಾರ ನನ್ನ ಕೈಯಲ್ಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನು ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನು ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ನಾನೇನೋ ಒಂದು ನಮ್ಮ ಕುಟುಂಬ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋರು. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಜನಾಭಿಪ್ರಾಯದಲ್ಲೇನಾಗಲಿಲ್ಲ. ಅವ್ರನ್ನು ಯಾವುದೋ ದೇವರ ಒಂದು ಅನುಗ್ರಹದೇ ದೇಶ ಆಳು ಬಂದರು. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದನು. ಜನ ನನ್ನನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡೇ ಆಗಿದ್ದಲ್ಲ. ನಮ್ಮ ಭಾಗದ ಈ ಜನ ಉಳಿಸ್ಕೊಂಬಂದರು. ಅದ್ರ ಜೊತೆಗೆ ದೇವರು ನಮ್ಮನ್ನು ಮಟ್ಟಿಗೆ ತಂದಿದ್ದಾನೆ. ಇಲ್ಲಿ ನಾನು ಅಚಲವಾದಂಥ ರೀತಿಯ ಒಂದು ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ದೇಶದಲ್ಲೇ ಒಂದು ಸರ್ಕಾರ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಗ್ರಾಮ ವಾಸ್ತವ್ಯದ ಮುಖಾಂತರ ಹಳ್ಳಿಗಳಲ್ಲಿ ದಲಿತರ ಮನೆ ಇರಲಿ, ಎಲ್ಲರ ಮನೆಯಲ್ಲೂ ವಾಸ್ತವ್ಯ ಮಾಡಿದ್ದೀನಿ. ಜನತಾ ದರ್ಶನ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡಿದ್ದೀನಿ. ನೆನ್ನೆನೂ ಸಹ ಬೆಳಗ್ಗೆ ಮನೆ ಹತ್ರ ಒಂದು ದಲಿತ ಸಮಾಜದ ಒಂದು ಹೆಣ್ಣುಮಗಳು, ಗಂಡ ಇಲ್ಲ, 2 ಜನ ಮಕ್ಕಳು ಕರ್ಕೊಂಬಂದಿದ್ದಾಳೆ. ಇನ್ನೊಬ್ಬ ಹೆಣ್ಣುಮಗಳು ಒಂದು ಮಗು ಕರ್ಕೊಂಡು ಅವಳು ಬಂದಿದ್ದಾಳೆ ಚಿತ್ರದುರ್ಗದಿಂದ. ಇವರ 2,000 ರೂಪಾಯಿ ಏನು ಎಲ್ಲ ಅತ್ಯಂತ ಭಾಳ ದೊಡ್ಡ ಮಟ್ಟದ ಜೀವನ ಮಾಡ್ತಾವ್ರೆ. ಸಿದ್ದರಾಮಯ್ಯನವರೇ ಕಳಿಸಿ ನನ್ನ ಮನೆ ಹತ್ರ. ಬೆಳಗ್ಗೆ ಎದ್ದು ಬರ್ತಾರಲ್ಲ ನನ್ನ ಹತ್ರ ಆ ನೋವು ಹೇಳ್ಕೊಂಡು. ಎಲ್ಲಿಂದ ತರೋದು ನಾವು ಬೇರೆಯವ್ರ ಥರ ಆಡಳಿತದಲ್ಲಿದ್ದಾಗ ದುಡ್ಡು ಹುಡುಗಿ ಕೆಲಸ ಮಾಡಿಲ್ಲ. ಪಾಪ ಕೆಲವರು ಹೇಳ್ತಾರೆ ನನ್ನ ಜೊತೆಲೇ ಬಂದವರು ರಾಜಕಾರಣದಲ್ಲಿ. ಅವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಗೊತ್ತಿಲ್ವಾ ಅಂತ. ಕೆರೆ ಅಂತ ನುಂಗಾಕಿ ಕೆರೆನ ಬೆಂಗಳೂರಿನಲ್ಲಿ ಅಡಕಮಾರನಹಳ್ಳಿ ಹತ್ರ ಅಣ್ಣನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಗಿಫ್ಟ್ ತಗೊಳ ಕೆರೆ ನುಂಗಿರೋರು. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ? ಅದರಿಂದ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಅಧೀರನಾಗ ಪ್ರಶ್ನೆ ಇಲ್ಲ. ತಯಾರಾಗಿದ್ದೇನೆ. ಅದ್ರಿ ತಾವು ಟಾರ್ಗೆಟ್ ಆಗ್ತಿದ್ರ ಅಂತ ಹೇಳಿದ್ರಿ ಸರ್. ನಾವು ಈಗ ಸೆಂಟ್ರಲ್ ಗವರ್ನಮೆಂಟ್ ಮಿನಿಸ್ಟರ್ ಇದ್ದೀರಾ ಸರ್, ನೀವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್? ಜೊತೆಗೆ ನಿಮ್ಮ ಲ್ಯಾಂಡ್ ವಿಚಾರವಾಗಿ ಒಬ್ರು ಈಗ ಅಡಿಷನಲ್ ಎಸ್ ಪಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್. ಅವ್ರಿಗೂ ಇದಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಇದು ಕಂದಾಯಕ್ಕೆ ಬರುತ್ತೆ, ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಅದು ಯಾರೋ ಡಿವಿಷನಲ್ ಕಮಿಷನರ್ ಅಂತಲ್ಲ, ಪ್ರಾದೇಶಿಕ ಎಂಥದ್ದು ಆಯುಕ್ತ, ಅವ್ರಿಗೆ ಹೆಂಗೆ ಎಂಥದ್ದು 5 ಜನದ ಕಮಿಟಿ ಮಾಡೋರಲ್ಲ, SIT. ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಯಾರೋ ಒಬ್ಬ ಜಾಯಿಂಟ್ ಸರ್ವೇಯರು, ಇನ್ನಿಬ್ಬರು ತಹಶೀಲ್ದಾರರು, ಇವರು ಕಮಿಷನರು, ಇವ್ರದ್ದೆಲ್ಲ 5 ಜನದ ಕಮಿಟಿ ಮಾಡಿ ರೆವೆನ್ಯೂ ಇಲಾಖೆನಲ್ಲಿಲ್ಲ ತನಿಖೆಗೆ ಆದೇಶ. ಇವ್ರಿಗೆಲ್ಲರಿಗೂ ಸೂಚನೆ. ಆಮೇಲೆ ಯಾವ ಮಟ್ಟಕ್ಕೆ ಅದು ಅವ್ರಿಗೆ ನೋಟಿಸ್ ಪಡೆದು ಹೇಳ್ತಾರೆ ಪೊಲೀಸ್ ಅಧಿಕಾರಿಗೆ, ಇವ್ರನ್ನ ಯಾರನ್ನ ಕರೆಸ್ತೀರಿ, ಗೌಪ್ಯವಾಗಿ ಅವರ ಆ ಹೇಳಿಕೆಯನ್ನು ಅನ್ಅಫಿಷಿಯಲಿ ತಗೊಳ್ಳಿ, ಗೌಪ್ಯವಾಗಿ ತಗೋಬೇಕಂತ. ಇದು ತನಿಖೆನಾ? ಇವರು ನನ್ನ ಕೈಗೆ ಸಿಗಲ್ವಾ? ಅಷ್ಟು ಸುಲಭವಾಗಿ ನನ್ನ ಜನ ರಾಜಕೀಯ ನಿರ್ವೃತ್ತಿ ಮಾಡಿಸ್ತಾರೆ ನನಗೆ? ಇಷ್ಟು ಜನ ಬದುಕಿದ್ದೀನಿ, ಕಾಪಾಡವ್ರೆ ನನ್ನ ಭಾಗದ ಜನ. ಮುಂದೆ ಇವ್ರು ಯಾವ ರೀತಿ ನಡೆಸ್ತಾರೆ ನಂದು ಬಿಟ್ಟುಬಿಡಿ. ಇವತ್ತು ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲೆ ಎಷ್ಟು ಜನ ಅಮಾಯಕರನ್ನು ಬಲಿ ತಗೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನ ನಾಶ ಮಾಡ್ತಾಯಿದ್ದೀರಿ. ಇಲಾಖೆಗಳನ್ನ ನೀವು ದುರುಪಯೋಗ ಪಡಿಸ್ಕೊಂಡು. ನಾವೇನಿಂತ ಅಲ್ಲಿ ಕೆಲಸ ಮಾಡಲಿಲ್ಲ ಎಂದು ಸಹ. BJP ಅವ್ರು ಬಂದರು ಕೆಲಸ ಮಾಡೋದು, ಕಾಂಗ್ರೆಸ್ನವ್ರು ಬಂದರು ಕೆಲಸ ಮಾಡಿದ್ವಿ. ಅದೇ ನಾವು ಮಾಡಿದ ತಪ್ಪು. ಆ ದ್ವೇಷದ ರಾಜಕಾರಣ ಮಾಡಬೇಕಾಗಿತ್ತು. ಟಾರ್ಗೆಟ್ ಕುಮಾರಸ್ವಾಮಿ ಒಬ್ಬನಿಗೆ ಅವ್ರಿಗೆ ಭಯ. ಯಾಕೆ ಅಂದರೆ ಲೋಕಸಭೆ ಚುನಾವಣೆ ಜನ ಸಂದೇಶ ಕೊಡಲಿಲ್ವಾ? ಇವ್ರು 25 ಸೀಟ್ ಗೆಲ್ತೀವಿ, 26 ಸೀಟ್ ಗೆಲ್ತೀವಿ ಅಂತಿದ್ರು. ಅವತ್ತು ಸರ್ಕಾರ ಮೈತ್ರಿ ಮಾಡಿದ್ರಿಂದ ಜನ ತೀರ್ಮಾನ ಕೊಟ್ಟರಲ್ಲ, ಅಲ್ಲಿಂದಲೇ ಶುರುವಾಯಿತು. ಸಿದ್ದರಾಮಯ್ಯವ್ರು ಕೇಳಿ ಹೇಳ್ತಾರೆ ಯಾರ ಮನೆ ರೈಡ್ ಮಾಡಿಸಿದ್ರು ಅಂತ. ಅದೇ ಇದೇ ಎಲ್ಲ ಇವೆಂಥವು CD PD ಏನೇನು ಅವೆಲ್ಲ
ಪೆನ್ ಡ್ರೈವ್ ಯಾರ ಮನೇಲಿದೆ ಅದನ್ನು ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಇದೆ ಈ ರಾಜ್ಯದಲ್ಲಿ. ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿ ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಅದಾದಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆನೇ ಇಲ್ವಾ? ಯಾತಕ್ಕಿಷ್ಟು ಗಾಬರಿ ಡೆಲ್ಲಿಗೆ ಹೋಗೋದು? ನೋಡಿ, ಪೆನ್ ಡ್ರೈವ್ನ ಬಿಟ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ದಯವಿಟ್ಟು ನಿಲ್ಲಿಸಿ ಅನ್ನೋದು ಯಾಕೆ? ಈಗ ರಾಜಣ್ಣನ ಮಗ ಮೊದಲು ಪೆನ್ ಡ್ರೈವ್ ಅಂದರು, ಆಮೇಲೆ ಸುಪಾರಿ ಕೊಟ್ಟರು 70 ಲಕ್ಷಕ್ಕೆ ಅಂದರು. ನವಂಬರ್ನಲ್ಲಿ ಆದಂಥ ಘಟನೆ ಅವರೇ ಹೇಳೋ ಪ್ರಕಾರ ಮಾರ್ಚ್ ತಿಂಗಳವರೆಗೆ ಯಾತಕ್ಕೆ ಆ ಘಟನೆಯನ್ನು ಮುಚ್ಚಿಟ್ಟಿದ್ರು? ನವಂಬರಲ್ಲಿ ಆದಂಥ ಒಂದು ಪ್ರಕರಣ ಇವ್ರು ಯಾರು ಕೊಡಿದ್ರು? ಅವ್ರು ಯಾರಿಗೆ ಸಫಾರಿ ಕೊಟ್ಟರು? ಸುಪಾರಿನೋ ಇದೆಲ್ಲ ದೊಡ್ಡ ಇತಿಹಾಸ. ಅದಕ್ಕೆ ಹೇಳಿದ್ದು ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ಬೋದು ಸರ್. ಈಗ ಮೈಸೂರಲ್ಲಿ ಸರ್ ಬಿಜೆಪಿಯಿಂದ ಜನಾಕ್ರೋಶ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಸರ್. ಬಟ್ ಜೆಡಿಎಸ್ ಅಂತರ ಕಾಯ್ಕೊಳ್ತಾ ಇದೆ ಸರ್. ಇಲ್ಲಿ ಎರಡೂ ಪಕ್ಷಗಳು ಅಂತರ ಕಾಯ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಇಲ್ಲ. ಈಗ ಅವರ ಪಕ್ಷವು ಅವರ ಕಾರ್ಯಕರ್ತರನ್ನ ನಾವು ಹುಮ್ಮಸ್ತಾ ಇರೋದಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು. ಅದಕ್ಕೆ ಅವರು ಈ ಹೋರಾಟದಲ್ಲಿ ಬೇರೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು. ನಾವು ಸಹ ಬೇರೆ ರೀತಿಯಲ್ಲೇ ಈ ರಾಜ್ಯದ ಹಲವಾರು ಅಕ್ರಮಗಳೇನಾಗಿದೆ ನಮ್ಮ ಪಕ್ಷವು ಪ್ರಾರಂಭ ಮಾಡ್ತೀವಿ. ಹಾಗಂತ ಯಾರೂ ಅನುಮಾನ ಪಡೋದು ಬೇಡ. ಮೈತ್ರಿಗೆ ಧಕ್ಕೆ ಇಲ್ಲ. ನಮ್ಮ ಪಕ್ಷಗಳನ್ನು ಬೆಳೆಸಬೇಕಲ್ಲ. ಅದಕ್ಕೆ ಇವತ್ತು ಈ ರೀತಿಯ ಒಂದು ಪ್ರತಿಭಟನಾ ರ್ಯಾಲಿಗಳು ನಡೀತಿದೆ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್, ಮೊನ್ನೆ ಅಶೋಕ್ ಅವರು ಹೇಳಿದ್ರು, ಇವರು ಸದಾನಂದ ಗೌಡರು ಹೇಳ್ತಾರೆ ಸರ್, ಶೀಘ್ರ ಸಮನ್ವಯತೆ ಬೇಕು ಅಂತ ಹೇಳಿದ್ರು ಸರ್. ಸಮನ್ವಯತೆ ಬೇಕು, ನಾನಿಲ್ಲ ಅಂತ ಹೇಳಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏಕೆಂದರೆ ಇನ್ನೂ ಹೊಸ ಅಧ್ಯಕ್ಷರು ಡೆಲ್ಲಿಲೂ ಬರಬೇಕು. ಇಲ್ಲೂ ತೀರ್ಮಾನ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಇದೆಲ್ಲ ಆದಮೇಲೆ ಸಮನ್ವಯದ ಕೊರತೆ ಏನಿದೆ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಕೂತು ಚರ್ಚೆ ಮಾಡ್ತಾರೆ. ಮಧ್ಯರಾತ್ರಿ ಯಾರು ಯಾವತ್ತು ಇವತ್ತು ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ. ಆದರೂ ಒಂದು ದುಃಖಕರವಾದಂಥ ವಿಷಯ, ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು. ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ, ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ, ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯದಲ್ಲಿ. ನಾ ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರಾಗುತ್ತಾ? ಇರ್ಬೋದು. ಹಾಂ, ಏನು ಹೇಳಿ? ನಾನು ನೋಡಿ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ. 100 ರೂಪಾಯಿ ಇದ್ದಂಥ ವಿಧವಾ ವೇತನ, ಅಂಗವಿಕಲರ ವೇತನ 400 ರೂಪಾಯಿಗೆ ಏರಿಕೆ ಮಾಡಿದೆ. ಅವತ್ತು ಸಹ ಮೊದಲನೇ ಅವಧಿನಲ್ಲೂ 2,500,000 ರೈತರು ಸಾಲ ಮನ್ನಾ ಮಾಡಿದೆ. ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ. 25,000 ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ. ಟೊಮೊಟೊ ಬೆಳೆಗಾರರ ಸಮಸ್ಯೆ ಆದಾಗ ಇಮ್ಮಿಡಿಯೇಟಾಗಿ ನೆರವು ಕೊಟ್ಟಿದ್ದೀನಿ. ನಾನು ಅದಕ್ಕೋಸ್ಕರಲೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ, ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು, ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ. ರೈತ ನಾನು ಮೊದಲನೇ ಆದ್ಯತೆ. ಆದರೆ ಬಡತನ ಅಂತಕ್ಕಂಥದ್ದು ಏನಿದೆ ಪ್ರತಿನಿತ್ಯ ನೋಡ್ತೀನಿ. ಇವತ್ತು ಜನರ ಬದುಕನ್ನು ಕಟ್ಟಬೇಕು. ಇಲ್ಲಿ 2,000 ರೂಪಾಯಿ ಕೊಟ್ಟ ತಕ್ಷಣ ಬೆನ್ನು ತಟ್ಕೊಂಡ್ರಾಗಲ್ಲ. ಯಾವ ರೀತಿ ಬದುಕಿದೆ ನೋಡಿ. ನಾನು ಮೊನ್ನೆ ಹೇಳಿದೆ, ನಾನು ಬೆಂಗಳೂರಿನ ಮಾಧ್ಯಮ ಸ್ನೇಹಿತರ ಮುಂದೆ ತಲವಾರು ಆದಾಯ ಹೇಳ್ತಾರೆ. ಮಂಡ್ಯದಲ್ಲಿ ಇಷ್ಟಿದೆ ತಲೆವಾರು ಆದಾಯ, ಬೆಂಗಳೂರಿನಲ್ಲಿ 7.5 ಲಕ್ಷ ಇದೆ, ಮಂಡ್ಯದಲ್ಲಿ 3 ಲಕ್ಷ ಇದೆ, ಕಲಬುರಗಿಲಿ 2 ಲಕ್ಷ ಇದೆ, ಇದೆಲ್ಲ ಹೇಳ್ತಾರಲ್ವ. ಬೆಂಗಳೂರು ನಗರದ ತಲೆವಾರು ಆದಾಯ 7.5 ಲಕ್ಷ ಅಂತ ಏನು ಮಾಹಿತಿ ಇಟ್ಕೊಂಡಿದ್ದಾರೆ. ಆ 7.5 ಲಕ್ಷ 1,30,00,000 ಜನ ಅವರಲ್ಲ. ಪ್ರತಿ ಜನರ ಆದಾಯ 7.5 ಲಕ್ಷ ಇದೆಯೋ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳವಲ್ಲ, ಅವ್ರ ಸಂಬಳ ಎಷ್ಟಾಗುತ್ತಾರೆ ಅವ್ರ ಕಂಪ್ನೀಲಿ?
200 ಕೋಟಿ 300 ಕೋಟಿ ತಿಂಗಳ ಸಂಬಳ ಅವ್ರದ್ದು. ಇಲ್ಲಿ ನನ್ನ ರೈತ ಬೆಳಗಿನ ಸಾಯಂಕಾಲದವರೆಗೆ ಬೆವರು ಸುರಿಸ್ಕೊಂಡು ಧೂಳು ತಿಂದು ಅನ್ನದಾತ ಅನ್ನದಾತ ಅನ್ನೋದು ಒಂದು ಮಾತ್ರ ಹೇಳ್ತಾರೆ, ಎಲ್ಲ ಭಾಳ ಮಾತಾಡ್ತಾರೆ. ಆ ರೈತನ ಬದುಕೇನು ಎಷ್ಟೆಲ್ಲ ವಾರ ಆದಾಯ ಹೆಚ್ಚಿಗೆ ಆಗಿದೆ. ಇವತ್ತು ಆ ರೀತಿಯ ಆದಾಯ ಪಡೆಯತಕ್ಕಂಥವ್ರನ್ನ ಈ ಪಾಪ ಅಲ್ಲೆಲ್ಲೋ ಗೇಟ್ ಕೀಪರ್ಗಳಾಗಿ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೊಂಡು ಆ ಬೆಂಗಳೂರು ನಗರದ ಅಭಿವೃದ್ಧಿ ಅಂತೇಳಿ ಯಾವ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರದ ಭೂಮಿ ಆ ಬಡ ರೈತರಿಂದ ನಾವು ಇವತ್ತು ಭೂಸ್ವಾಧೀನ ಮಾಡ್ಕೊಂಡಿದ್ದೀವಲ್ಲ, ಅವನ ಹತ್ರ ಭೂಮಿ ಕಿತ್ಕೊಂಡು ಅಲ್ಲೆಲ್ಲ ಗೇಟ್ ಕೀಪರ್ ಕೆಲಸ, ಪೆಟ್ರೋಲ್ ಒಯ್ಯೋ ಕೆಲಸ ಇದು ಕೊಟ್ಕೊಂಡಿದ್ದೀವಿ. ಒಂದು 7 ಲಕ್ಷ ಇದೆಯಾ ತಿಂಗಳಿಗೆ ಆದಾಯ. ಅದೆಲ್ಲೋ ಖರ್ಗೆ ಅವ್ರು ಹೇಳ್ತಿದ್ರಲ್ಲ, ಕಲಬುರಗಿಲಿ ಭಾಷಣ ಮಾಡ್ತಿದ್ರು, ಇದೇ ಡಿ ಕೆ ಶಿವಕುಮಾರ್ ಇದ್ರಲ್ಲಿ 5,000 ಕೋಟಿ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಕೊಡ್ತಾ ಇದ್ದೀವಿ ಅಂತ. ಹೋದ ವರ್ಷದ ₹1 ಕೊಟ್ಟಿಲ್ಲ, ಇನ್ನು 5,000 ಕೋಟಿಲಿ ಈಗೇನು 5,000 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅದಕ್ಕೆ ಖರ್ಗೆ ಏನು ಹೇಳಿದ್ರು, ನೀವು 5,000 ಕೋಟಿ ಎಲ್ಲ ನಮ್ಮ ಭಾಗಕ್ಕೆ 1,00,000 ಕೋಟಿ ಕೊಟ್ಟರು ಆ ಭಾಗದ ಸರಿ ಸಮಯಕ್ಕೆ ಬರಲ್ಲ. ಮತ್ತು ನೀವು ಯಾಕಪ್ಪ 50 ವರ್ಷ ರಾಜಕೀಯ ಮಾಡಿದ್ರಿ ಕಲಬುರಗಿಲಿ? ಅವ್ರ ಮಗ ಭಾಷಣ ಮಾಡ್ತಾನಲ್ಲ, ಭಾಳ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ. 25 ವರ್ಷ 30 ವರ್ಷ ಮಂತ್ರಿಗಳು, ಯಾಕೆ ನಿಮ್ಮ ಜಿಲ್ಲೆ ಉದ್ಧಾರ ಆಗಿಲ್ಲ ಆಗಿದ್ರೆ ಕಾರಣ ಯಾರು? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಇಷ್ಟು ದಿನದಲ್ಲಿ ಇಷ್ಟು ಖರ್ಚು ಮಾಡಬೇಕು ಹಿಂದುಳಿದ ತಾಲೂಕುಗಳಿಗೆ ಅಂತ ತೀರ್ಮಾನ ಆಯಿತು. ಈಗಾಗಲೇ 35,000 ಕೋಟಿ ಖರ್ಚಾಗಿದೆ. ಎಲ್ಲಿಗೋಗಿ ದುಡ್ಡದು? ಎಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀನಿ? ಖರ್ಗೆ ಅವ್ರನ್ನೇ ಕೇಳ್ತೀನಿ ನಾನು. ಇವತ್ತು ಪಾಲು ನಿಮ್ಮದಲ್ಲಿ ತಪ್ಪಾಗಿರೋದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಧರ್ಮಸಿಂಗ್ ಮುಖ್ಯಮಂತ್ರಿ, ಯಾರು ನಿಮ್ಮನ್ನು ಇಟ್ಕೊಂಡಿದ್ರು ಮಾಡಬೇಡಿ ಅಂತ? ಹಲವಾರು ವಿಷಯ ಚರ್ಚೆ ಮಾಡ್ಬೋದು. ಸರ್, ಗ್ರೇಟರ್ ಬೆಂಗಳೂರು ಸರ್ ಯೋಜನೆ ವಿಚಾರವಾಗಿ ಸರ್ ಬಿಡದಿ ಭಾಗದಲ್ಲಿ ರೈತರು ಮತ್ತೆ ಜೆಡಿಎಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಬಟ್ ಅಲ್ಲಿನ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತೆ ಅಲ್ಲಿ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ಸರ್ ತಮ್ಮ ವಿರುದ್ಧ ಬಟ್ ಮಾಡಿ ತೋರಿಸ್ತಾರೆ ಸರ್. ತಮ್ಮ ಕನಸಿನ ಯೋಜನೆ ಅನ್ನುವಂಥದ್ದು ಸರ್. ಹೌದು, ಅದು ನನ್ನ ಕನಸಿನ ಯೋಜನೆ. ಬರೀ ಬಿಡದಿ ಅಲ್ಲ, 5 ಟೌನ್ಶಿಪ್ಗಳನ್ನು ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರದ ಒತ್ತಡಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ 5 ಟೌನ್ಶಿಪ್ಗಳು ಬೆಂಗಳೂರು ನಗರದಿಂದ 30 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ 5 ಭಾಗದಲ್ಲಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದೆ. ಮೊದಲನೇ ಪ್ರಾಜೆಕ್ಟು ಬಿಡದಿ ಹತ್ತಲೇ ಮಾಡಬೇಕು ಅಂತ ನನಗೆ ಮತ ಕೊಟ್ಟಂಥ ಜನ ಒಂದು 5-6 ಬಾರಿ ಮುಖ್ಯಮಂತ್ರಿ ಕಚೇರಿ ಕರೆದು ಚರ್ಚೆ ಮಾಡಿದ್ದೆ ಅವತ್ತಿನ ದಿನದಲ್ಲಿ. ನಾನು ಯಾವ ಬೆಂಗಳೂರಿನ ಒತ್ತಡ ಸರಿಪಡಿಸಬೇಕು ಅಂತ ಹೊರಟೆ, ಇದೇ ಕಾಂಗ್ರೆಸ್ ಸರ್ಕಾರ ಎಚ್ ಕೆ ಪಾಟೀಲ್ ಉಗ್ರಪ್ಪನವ್ರ ನೇತೃತ್ವದಲ್ಲಿ ಅದೆಂಥದ್ದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲ ಎಚ್ ಕೆ ಪಾಟೀಲ್ರೆ, ಏನು ಅದನ್ನು ಕಂಡಿಡಿದ್ರಿ? ಸತ್ಯ ಶೋಧನಾ ಸಮಿತಿಯಲ್ಲಿ ನನ್ನ ಮೇಲೆ ಆಪಾದನೆ ಮಾಡೋಕೆ ಹೊರಟ್ರಲ್ಲ. ಇದು 15 ವರ್ಷ ಆಗಿದೆ. ಇದು ಈಗ ಈ ಬೆಲೆ ಅಲ್ಲಿ ಇವರೇ ಈ ಸರ್ಕಾರ ಈಗಲ್ಟನ್ನಲ್ಲಿ 70 ಎಕರೆ ಭೂಮಿ ಕಸಬಾ ಸಾರಿ ನಿಮ್ಮ ಅದೆಂಥದ್ದು ನಿಮ್ಮ ಖರಾಬ್ ಲ್ಯಾಂಡು ಅಂತ ಪಾಪ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಈಗಲ್ಟೌನ್ ಕಟ್ಟಿದ. ಇದರ ಪುಣ್ಯ ಪಾಪ ತಂದೆ ಒಬ್ಬ ಮಗ ಸತ್ತೋಗವನೆ. ಆ ಕುಟುಂಬ ನಿರ್ನಾಮ ಮಾಡಿದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಎಷ್ಟಾಕ ಅವ್ರ ರೇಟು? ಆ 70 ಎಕರೆ ಖರಾಬಿಗೆ 936 ಕೋಟಿ ಕಟ್ಟಿ ಒಂದು, ಅಂದರೆ ಎಕರೆ 13 ಕೋಟಿ. ಈಗ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಅದು ಬೇರೆ ಮಾಡೋಕ್ಕೆ ಹೋದ್ರು ನಾನು ಗಲಾಟೆ ಮಾಡಿ ನಿಂತಿದೆ. ಅದು ಇಲ್ಲಿ ಅದು ಒಂದು ದೊಡ್ಡ ಕಥೆ ಇದೆ, ಕಸದ್ದು ದೊಡ್ಡ ಕಥೆ ಇದೆ. 30 ವರ್ಷಕ್ಕೆ ಅವನೇವನೋ ತಮಿಳ್ನಾಡನ್ನು ಕರ್ಕೊಂಬಂದು 30 ವರ್ಷಕ್ಕೆ ಕೊಡ್ತಾರಂತೆ ಅಗ್ರಿಮೆಂಟ್. ನಾನು ಗಲಾಟೆ ಮಾಡಿದ ಮೇಲೆ 6,000 ಕರೆದಿದ್ರು ಟನ್ನಿಗೆ ರೇಟ್ ಫಿಕ್ಸ್ ಮಾಡಿ. ನಾನು ಗಲಾಟೆ ಮಾಡಿದ ಮೇಲೆ 3,000 ಇಳಿಸಿದ್ರು. ಅದು ಹೆಂಗೆ 6,000 3,000 ಇಳಿದ್ರಪ್ಪ? ಮಾತಾಡಬೇಕು ಅಂದರೆ ದಿನಗಟ್ಟಲೆ ಮಾತಾಡ್ಬೋದು. ಏನು ಮಾಡೋದು? ನಾನು ನನ್ನ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದರು ಇಲ್ಲಿ ನಿಲ್ಲಬೇಕು ಅಂತ ನನ್ನ ಒತ್ತಾಯ ಹಾಕಿ ಮಂಡ್ಯದಲ್ಲಿ ನಿಲ್ಲಿಸ್ಕೊಂಡು ವಿಧಾನಸಭೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಹೋಗ್ಬೇಕಾಯ್ತು. ಈಗ ನಾನು ಇಲ್ಲಿದ್ದಿದ್ದರೆ ನನಗೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಏನೇನು ನಡೀತಿದ್ವೋ ಗೊತ್ತಿಲ್ಲ. ಪಾಪ ಅವ್ರು ಯಾವಾಗಲೂ ಹೇಳ್ತಾರೆ ಬನ್ನಿ ಮಾತಾಡೋಣ ಅಂತ. ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ ಮಾತಾಡೋದು, ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಇಲ್ಲಿ ಈಗ ಅಲ್ಲಿ 2,500 ಎಕರೆ ಅದೆಂಥದ್ದು ಸರ್ಕಾರಿ ಭೂಮಿ ಇದೆ ಅಂತೇಳಿ ಅವನು ಯಾವನೋ ಒಬ್ಬ ಹಿಂದೆ ನಾನಿದ್ದಾಗಲೇ ಇದ್ದ ತಹಶೀಲ್ದಾರ್, ಅವನೇ ಫೋಟೋ ಉಂಟು. ಈಗ ಅದೆಲ್ಲ ಇವ್ರಿಗೆ ತಲೆ ಕೆಡಿಸಿ 2,500 ಎಕರೆ ಅವರಿಗೆ ಪಾಪ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಹಲವಾರು ರೈತರಿಗೆ. ಈಗ ಆ ಜಾಗ ಒಂದು ಕಡೆ ಇಟ್ಕೊಂಡು ಇನ್ನು 7,000 ಎಕರೆ
ಆ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಂಡು ಎಷ್ಟು ಕೊಡ್ತೀಯಪ್ಪ ರೇಟ್ ಅವ್ರೀಗ? ಅಲ್ಲಿ ಈಗಲ್ಟನ್ನಿಗೆ 13 ಕೋಟಿ ಕಟ್ಟು ಅಂತ ಹೇಳಿದ್ರೆ ಎಕರೆಗೆ. ಈಗ ರೈತನಿಗೆ ಎಷ್ಟು ಕೊಡಬೇಕು ಆ ಆಧಾರದ ಅದ್ರ ಪಕ್ಕದ್ದೇ ಈಗ ಮಾಡ್ತಾ ಇರೋದು, ಲೇಔಟ್ ಮಾಡೋಕೆ ಹೊರಟಿರೋದು. ಅಲ್ಲಿ 13 ಕೋಟಿ ಫಿಕ್ಸ್ ಆದಮೇಲೆ ರೈತನಿಗೆ ಎಷ್ಟು ಕೊಡಬೇಕು ಈಗ? 1:3. ಹಾಂ, ಇದೆಲ್ಲ ಚರ್ಚೆ ಮಾಡೋಣ. ಇದು ನೀವು ಮಾಡ್ತೀರಾ ಆಗಲ್ದವ್ರೊಡೆ. ನಾನು ಆ ಕೆಲಸ ಮಾಡಿರಲಿಲ್ಲ, ಚರ್ಚೆ ಮಾಡೋಣ ಅಂತ. ನೋಡಿ, ನಾನು ಎಂದೂ ಸಹ ಕೃಷಿ ಕಾಲೇಜನ್ನು ಮಂಡ್ಯಗೆ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಈ ಕ್ಷಣದವರೆಗೆ. ರೇವಣ್ಣ ಅವ್ರು ಮಾತನಾಡಿರ್ಬೋದು. ರೇವಣ್ಣ 15 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ಗಳನ್ನು 15 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಅದನ್ನು ಅಫಿಲಿಯೇಷನ್ನು ಬೆಂಗಳೂರು ಯೂನಿವರ್ಸಿಟಿಗೆ JKVK ಕೊಟ್ಕೊಂಡವ್ರೆ. ಅದು 15 ವರ್ಷದಿಂದ ಆಗಿರೋದು. ಅದನ್ನು ಇವರು ಈಗ ಬೇರೆ ಜಿಲ್ಲೆಗಳನ್ನು ಇದಕ್ಕೆ ಸೇರಿಸಬೇಕು ಅಂತ ಏನಿದ್ದಾರೆ. ಒಂದು ಕಡೆ ಸ್ಟಾರ್ಟಿಂಗ್ನಲ್ಲಿ ವೀರಾವೇಶದಲ್ಲಿ ಮಾಡಿ ಆಮೇಲೆ ದುಡ್ಡು ಕೊಡದೆ ಇವತ್ತು ಯಾವ್ಯಾವ ವಿಶ್ವವಿದ್ಯಾನಿಲಯಗಳು ಎಲ್ಲಿಗೆ ಬಂದು ನಿಂತವೆ? ಲೆಕ್ಚರರ್ಗಳಿಲ್ಲ, ಕೆಲಸ ಮಾಡಿದ್ರೆ ದುಡ್ಡಿಲ್ಲ. ನಾನು VC ಫಾರಮ್ಮು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ಗಳು ಮಾಡಿ ರೈತರನ್ನ ಇಡೀ ರಾಜ್ಯದಿಂದ ಕರ್ಕೊಂಬಂದು ಟ್ರೈನ್ ಅಪ್ ಮಾಡಿ ಈ ಆಧುನಿಕ ಪದ್ಧತಿಗೆ, ಕೃಷಿ ಪದ್ಧತಿಗೆ ಕೆಲವು ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದೆ. ನಾನು ಇಳಿತಿದ್ದಂಗೆ ಎಲ್ಲ ಮುಗಿದೋಯ್ತು. ಇಲ್ಲಿವರೆಗೆ ಆ ಒಂದು VC ಫಾರಮ್ನ ಏನಿಗೆ ಬೆಳೆಸಿದ್ದೀರಪ್ಪ? ಪಾಪ ಇವರೇ ಅಂತ ಇನ್ಯಾರು ಮಾಡೇ ಇಲ್ವಂತೆ, ಬೆಳೆಸಿರೋದೆಲ್ಲ ಇವರೇ. ಯಾವ ಜೋಕರ್ ಹೇಳಿದ್ದು? ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕೆ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದೇಂದು IITನೂ ಹೇಳೋರಲ್ವಾ? IIT ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ IIT ಅಂದರೆ ಏನು ಅಂತ ಗೊತ್ತಾ? IIT ಅಂದರೆ ಇಂಥ ಜೋಕರ್ಗಳಿಗೆ ಉತ್ತರ ಕೊಡಲ್ಲ. ಈಗ ಮಂಡ್ಯ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂತಲೇ 2004ರಲ್ಲಿ 6 ತಿಂಗಳು ಮಂತ್ರಿ ಮಾಡಲಿಲ್ಲ ನನ್ನ ಅಂತೇಳಿ ನಾನೊಂದು 3 ಗಂಟೆ ಆದರೂ ಮನೆಗೆ ಹೋಗಕ್ಕೆ ಬಿಡೋದೆ. ಮಂತ್ರಿ ಆದ್ರಲ್ಲ, ಯಾರಿಂದ ಆದರು? ಪಾಪ ನನ್ನ ಮುಖ್ಯಮಂತ್ರಿ ಮಾಡಿದ್ರು. ಪಾಪ ಅವರು ಮಂತ್ರಿ ಆಗಬೇಕಾದ್ರೆ ಏನೇನಾಯ್ತು ಸ್ವಲ್ಪ ನೆನಕೊಳ್ಳಪ್ಪ. 6 ತಿಂಗಳು ನಾನು ನಿದ್ದೆಗೆಡಿಸಿ ಇವತ್ತಿಂಥ ಆರೋಗ್ಯ ಇಟ್ಕೊಂಡಿರೋದು ಅಂತರ ಸವಾಸ ಮಾಡಿ ಅವ್ರನ್ನ ಮಂತ್ರಿ ಮಾಡದೇ ಇದ್ದಿದ್ರೆ ಇವರೇನು ಮಾಡೋರು? ಮಂತ್ರಿ ಮಾಡಿದ್ವಲ್ಲ, ಇವ್ರನ್ನ ಹಿಡ್ಕೊಂಡಿದ್ವಾ? ಯಾವ್ಯಾವ ತಾಲೂಕಿಗೆ ಎಷ್ಟು ಪ್ರಥಮ ಕಾಲೇಜುಗಳು ಕೊಟ್ಟಿದ್ದೇನೆ ಇದ್ದಂಥ 20 ತಿಂಗಳಲ್ಲಿ ಮಂಡ್ಯ ಜಿಲ್ಲೆಗೆ ಎಷ್ಟು ಸಬ್ಸ್ಟೇಷನ್ಗಳು ಕೊಟ್ಟಿದ್ದೇನೆ. KR ಪೇಟೆಲ್ ಇಂಜಿನಿಯರಿಂಗ್ ಕಾಲೇಜು ಲೇಟ್ ಆಯಿತು. ಹೇಳ್ತಾ ಹೋದರೆ ಬೇಕಾದಷ್ಟು ವಿಷಯ ಹೇಳಬಲ್ಲೆ. ನೋಡೋದು ಏನು ಮಾಡಬೇಕು. ಕೋರ್ಟ್ಗೇನೋ ಹಾಕಿದಾರಂತೆ, ಒಬ್ಬರು ಯಾರು ಒಳ್ಳೆ ಲಾಯರ್ ಇಡಬೇಕು ಅಂತ ಇದ್ದೀನಿ. ಈಗ ಬಂದು ಹೇಳಿದೆ ವಾರದ್ರಲ್ಲಿ ಬೆಂಗಳೂರಿನಲ್ಲೇ ಒಬ್ಬ ಲಾಯರ್ ಇಡಬೇಕು. ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಪಾಂಡುಪುರ ಯಾರು? ಇಲ್ಲ, ಅವ್ರ ಕ್ಷೇತ್ರದಲ್ಲಿ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಸರ್ಕಾರದ ಗಮನ ಸೆಳೆಯಕ್ಕೆ ಅವರು ವೈಯಕ್ತಿಕವಾಗಿ ಮಾಡ್ತಾರೆ ಜನಗಳ ಪರವಾಗಿ. ಅದು ನನಗೆ ನಂಬಿಕೆ ಇಲ್ಲ. ಈ ಸರ್ಕಾರಗಳಲ್ಲಿ ಯಾವುದೇ ಕಾರಣಕ್ಕೂ ಆ ದೊಡ್ಡ ಮನಸ್ಸಿಲ್ಲ, ಹೃದಯ ವೈಶಾಲ್ಯತೆಗಳಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಇವತ್ತು ಸಹ ನೆನಕತ್ತಾರೆ, ನನ್ನ ವಿರೋಧ ಪಕ್ಷದವರು ನೆನಕತ್ತಾರೆ ನನ್ನ. ಅಣ್ಣ ನೀವು ಮುಖ್ಯಮಂತ್ರಿ ಇದ್ದಾಗ ಏನು ಅನುದಾನಗಳು ಕೊಟ್ಟರೆ ಅದರಿಂದ ಉಳ್ಕೊಂಡಿದ್ದೀವಿ ರಾಜಕೀಯದಲ್ಲಿ ಅಂತ. ನಾನು ನಡ್ಕೊಂಡಿದ್ದು ದಾರಿದ್ದೀವಿ. ಇವರೇನು ಮಾಡ್ತಾವ್ರೆ ನಿಮ್ಮ ಕಣ್ಣು ಮುಂದೆ ಇದೆ. ಥ್ಯಾಂಕ್ ಯು ಬ್ರದರ್. 19 ಜನ ತೆಗೆದವ್ರಿಂದ DC ಅವ್ರಿಗೆ ಮಾತಾಡಿದ್ದೀನಿ, ಅದು ಸರಿಪಡಿಸಿ ಅಂತ. ನಡೆಸಲ್ಲ ಅಂತೇಳಿ